ಮಾಡಿಸುವವರು ತಿದ್ದುಪಡಿಗಾಗಿ ಮಂಗಳವಾರದಿಂದ 2 ದಿವಸಗಳ ಕಾಲ ಅವಕಾಶ ಕೊಡಲಾಗಿದ್ದು, ಸರ್ವರ್ ಸಮಸ್ಯೆಯಿಂದ ಬೆಳಿಗ್ಗೆ ಬಂದವರು ಮಧ್ಯಾಹ್ನವಾದರೂ ಒಬ್ಬರ ಕೆಲಸವಾಗದೆ ನೂರಾರು ಜನರು ಮಳೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೇಷನ್ ಕಾರ್ಡಿಗೆ ಹೆಸರು ಹಾಕ್ಸ್ಬೇಕು. ಎಲ್ಲರೂ ತುಂಬಾ ಕಾಯ್ತಾ ಇದ್ದಾರೆ. ಎಲ್ಲಾರ್ಗೂ ಹೊಸ ರೇಷನ್ ಕಾರ್ಡ್ ಒಂದ್ 4 ದಿವಸ ಬಿಟ್ರೆ ಸರ್ವೆ ಇಲ್ಲ. ಬೆಳಗಿಂದ ಸಂಜೆವರೆಗೂ ಬಂದು ಎಲ್ಲಾರು ಮಾತಾಡ್ತಾ ಇದ್ದಾರೆ. 4 ಗಂಟೆಯಿಂದ ಬಂದು ಕಾಯ್ತಾ ಇದ್ದಾರೆ. ಅವ್ರಿಗೆ ಏನ್ ಮಾಡೋದ್ ಸಮಸ್ಯೆ ನೀವು ಮಾಡ್ಕೊಡಿ ಆಯ್ತಾ. ನಾವು 4 ಗಂಟೆಯಿಂದ ಬಂದು ಕಾಯ್ತಾ ಇದೀವಿ. ಈ ಸರ್ವೆ ಇಲ್ಲ 2 ಗಂಟೆಗೆ ಬನ್ನಿ, 2 ಗಂಟೆ ಮೇಲೆ ಬನ್ನಿ. ನಗರದ ಸಂತೆಪೇಟೆ ವೃತ್ತದ ಬಳಿ ಇರುವ ನಗರಸಭೆ ಆವರಣದಲ್ಲಿ ಹೊಸ ರೇಷನ್ ಕಾರ್ಡ್ ಪಡೆಯುವವರು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಅವಕಾಶ ಕೊಡಲಾಗಿತ್ತು. ಆದರೆ ಸರ್ವರ್ ಸಮಸ್ಯೆಯಿಂದ ಯಾರೊಬ್ಬರ ಕೆಲಸವೂ ಆಗಲಿಲ್ಲ. ಬೆಳಗ್ಗೆ 4 ಗಂಟೆಯಿಂದಲೇ ಮಳೆ ಎನ್ನದೇ ಸರದಿ ಸಾಲಿನಲ್ಲಿ ನಿಂತಿದ್ದರು. ಆದರೆ ಇಂಟರ್ನೆಟ್ ಸರ್ವರ್ ಸಮಸ್ಯೆ ಕಂಡುಬಂದು ಸಾಲಿನಲ್ಲಿ ನಿಂತಿದ್ದವರು ನಿರಾಸೆಗೊಂಡಿದ್ದಲ್ಲದೆ ಇದನ್ನು 1 ತಿಂಗಳ ಕಾಲ ಮುಂದುವರೆಸುವಂತೆ ಮನವಿ ಮಾಡಿದರು. ಈ ವೇಳೆ ಸಮಾಜ ಸೇವಕ ಪ್ರವೀಣ್ ಮಾಧ್ಯಮದೊಂದಿಗೆ ಮಾತನಾಡಿ, ಆಹಾರ ಇಲಾಖೆ ಸಚಿವರಿಗೆ ಒಂದು ಮನವಿ ಮಾಡುವುದು ಏನೆಂದರೆ, ದಯವಿಟ್ಟು ಈ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಮಾಡಿಸುವುದನ್ನು 1 ತಿಂಗಳ ಕಾಲ ಅವಕಾಶ ಕೊಟ್ಟರೆ ಎಲ್ಲರ ಸಮಸ್ಯೆ ಬಗೆಹರಿಯುತ್ತದೆ. ನಗರಸಭೆ ಆವರಣಕ್ಕೆ ರೇಷನ್ ಕಾರ್ಡ್ಗಾಗಿ ಬೆಳಗಿನ ಜಾವ 4 ಗಂಟೆಗೆ ಬಂದು ಸಾಲಿನಲ್ಲಿ ನಿಂತಿದ್ದಾರೆ ಎಂದರು. ಆದರೆ ಸರ್ವರ್ ಇಲ್ಲ, ಇಲ್ಲಿನ ಸಿಬ್ಬಂದಿಗಳು ಏನು ಮಾಡ್ತಾರೆ? ಮಕ್ಕಳುಗಳು ಕರೆದುಕೊಂಡು ಬಂದು ಕ್ಯೂ ನಿಂತಿದ್ದಾರೆ. ಆಹಾರ ಸಚಿವರು ಈ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಿ ಈ ತಿಂಗಳು ಪೂರ್ತಿಯಾಗಿ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಮಾಡಲು ಅವಕಾಶ ಕೊಡಬೇಕು. ಮತ ಹಾಕಿ ಗೆಲ್ಲಿಸಿ ನಿಮ್ಮನ್ನು ಸೀಟಿನಲ್ಲಿ ಕೂರಿಸಿದ್ದಾರೆ. ಆದರೆ ನೀವು ಜನರನ್ನು ಸಾಯಿಸಬೇಡಿ, ಅವರನ್ನು ಕಾಯಿಸುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದರು. ಸರದಿ ಸಾಲಿನಲ್ಲಿ ನಿಂತು ನಿರಾಸೆಗೊಂಡ ಗೃಹಿಣಿ ಮಾತನಾಡಿ, ನಾವು ರೇಷನ್ ಕಾರ್ಡ್ ಹೆಸರು ಸೇರ್ಪಡೆ ಮಾಡಿಸಬೇಕು ಹಾಗೂ ಹೊಸ ರೇಷನ್ ಕಾರ್ಡ್ ಮಾಡಿಸಲು ಎಲ್ಲರೂ ಕಾಯುತ್ತಿದ್ದಾರೆ. ಆದರೆ ಇಲ್ಲಿ ಸರ್ವರ್ ಇಲ್ಲ. ಬೆಳಗಿನಿಂದ ಸಂಜೆವರೆಗೂ ಸಾಲಿನಲ್ಲಿ ನಿಂತರೂ ಕೆಲಸ ಆಗುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಹೊಸ ರೇಷನ್ ಕಾರ್ಡ್ ಮಾಡಿದ್ದು ಮತ್ತೆ ಇನ್ನೊಂದು ತಿದ್ದುಪಡಿ ಹೆಸರು ತೆಗೆದುಹಾಕೋದು, ಸೇರ್ಪಡೆ ಮಾಡಿಸೋದು, ಸತ್ತು ಕೆಟ್ಟು ಹೋಗಿರೋರ್ದು ಎಲ್ಲ ಕೂಡ ತಿದ್ದುಪಡಿ ಆಗ್ತಿದೆ. ದಯವಿಟ್ಟು ಒಂದು ಮನವಿ ಮಾಡ್ಕೊಳ್ತೀನಿ, ಈ ತರ ಜನನ ಸಾಯಿಸ್ಬೇಡಿ. ವೋಟ್ ಹಾಕಿದ್ದಾರೆ, ಸರ್ಕಾರವನ್ನ ವೋಟ್ ಹಾಕಿ ನಿಮ್ಮನ್ನ ಅಲ್ಲಿ ಕೂರ್ಸಿದ್ದಾರೆ. ಯಾಕೆ ಕೂರ್ಸಿದ್ದಾರೆ? ಸಮಸ್ಯೆ ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅಲ್ಲಿ ವೋಟ್ ಹಾಕಿ ಶಾಸಕರನ್ನ ಮಾಡಿ ಸಚಿವರನ್ನ ಮಾಡಿ ಜನಗಳು ಕೂರ್ಸಿರೋದು. ಇವತ್ತು ಜನಗಳನ್ನೇ ಕಾಯಿಸ್ತಾ ಇದ್ದಾರೆ. ದಯವಿಟ್ಟು ಆತರ ಮಾಡಬೇಡಿ. ಪ್ರತಿ ತಿಂಗಳು ಬಿಡ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಪ್ರವೀಣ್ ಗೌಡ, ಸಮಾಜ ಸೇವಕರು.